ಅಮ್ನೋರ ಅಷ್ಟ ದಿಗ್ಬಂಧನ. ಹಿಂದೆನೇ ಇದನ್ನು ಮಾಡಿದ್ದಾಗಿತ್ತಲ್ಲ. ಆದ್ರೆ ಇದು ಬೇರೆನೇ ರೀತಿದು. ನಾವು ಮಾಡಿದ ಬಂಧನಗಳನ್ನೆಲ್ಲ ತನ್ನ ಜಾಣತನದಿಂದ ಬಿಡಿಸ್ಕೊಳ್ತಿದ್ಲು. ಆದ್ರೆ ನಾನೀಗ ಪ್ರಯೋಗಿಸೋ ದಿಗ್ಬಂಧನದಿಂದ ತಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ದಿಗ್ಬಂಧನ ಮಾಡೋದಕ್ಕೆ ನಾನೇ ದೇವಸ್ಥಾನ ಪ್ರವೇಶ ಮಾಡಬೇಕು. ಈಗ ದೇವಸ್ಥಾನದ ಮೂಲೆ ಮೂಲೆಗಳಲ್ಲೂ ಭಕ್ತಾದಿಗಳು ತುಂಬಿ ತುಳುಕ್ತಾ ಇರ್ತಾರೆ. ಈ ಸಮಯದಲ್ಲಿ ನೀನು ದೇವಸ್ಥಾನಕ್ಕೆ ಬಂದು ಅಮ್ಮನವ್ರಿಗೆ ದಿಗ್ಬಂಧನ ಹಾಕೋದಕ್ಕಾಗೋದಿಲ್ಲ ಕಾಲರುದ್ರ ಸಿದ್ದೇಶ್ವರ ಕಡಿಕೆ. ಅದಕ್ಕೆ ನಾನು ಬೇರೆನೇ ಪ್ರಯೋಗ ಮಾಡ್ತಾ ಇದ್ದೀನಿ. ಏನದು? ಬಂದೆ. ನನ್ನ ಕೈ ಮುಗಿತೀನಿ ಕಣೆ. ಈ ಮಗು ಬೇಡವೇ? ಕಾರಣ ಹೇಳಿ. ಮಗು ಬೇಕು ಅಂತ ಹಠಕ್ ಬಿದ್ದಿದ್ದವರು ನೀವೇ. ಈಗ ಮಗು ಬೇಡ ಅಂತ ವರಾತ ತೆಗಿತಾ ಇರೋರು ನೀವೇ. ಹೇಗೆ ಹೇಳಿ ನಿನಗೆ? ಈ ಮಗು ಹುಟ್ಟಿದ್ರೆ ನಮ್ಮ ಅಮ್ಮನ ತಲೆ ಉರುಳೋಗುತ್ತೆ ಕಣೆ. ಏನ್ ಹೇಳ್ತಾ ಇದ್ದೀರಾ? ಯಾರು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ? ನಿಮ್ಮ ದೇವಸ್ಥಾನದ ಪೋಲಿ ಪಟಾಲಮ್ಮ. ಆ ಪಂಚಾಕ್ಷರಿಗೆ ಈ ಥರದ್ದೇನಾದ್ರೂ ಹೇಳ್ದೇ ಇದ್ರೆ ತಿಂದಿರೋ ಅನ್ನ ಜೀರ್ಣ ಆಗಲ್ಲ. ಇನ್ನು ಆ ಗುಂಡಾಚಾರಿ ಹೀಗೇನಾದ್ರೂ ಹೇಳಿ ಹೋಮ ಹವನ ಪೂಜೆ ಅಂತ ನಿಮ್ಮ ಹತ್ರ ಒಂದಷ್ಟು ದುಡ್ಡು ಕೀಳೋ ಪ್ರಯತ್ನ ಮಾಡ್ತಾನೆ. ಅವರೇ ತಾನೇ ಇದನ್ನೆಲ್ಲ ನಿಮ್ಮ ತಲೆಗೆ ತುಂಬಿರೋದು? ಇಲ್ಲ ಕಣೆ, ಅವ್ರು ಯಾರು ಹೇಳಿಲ್ಲ. ಬೇರೆ ಯಾರೋ ಒಬ್ರು ನಮ್ಮು ಅಂತವ್ರು ಹೇಳಿದ್ದಾರೆ. ನಮ್ಮಮ್ಮ ನಾನೆಗೂ ನಿಜ ಕಣೆ. ನಮ್ಮಮ್ಮ ಇಲ್ಲದೆ ನನಗೆ ಈ ಜೀವನೇ ಇಲ್ಲ ಕಣೆ. ನಿನ್ನ ಕಾಲು ಹಿಡ್ಕೋತೀನಿ ಕಣೆ. ಈ ಮಗು ಬೇಡ. ನೋಡಿ, ನಿಮ್ಮ ತಾಯಿ ಪ್ರಾಣ ಹೋಗ್ಬೇಕು ಅಂತ ನಾನೇನು ಆಸೆ ಪಡ್ತಾ ಇಲ್ಲ. ಆದ್ರೆ ನನ್ನ ಹೊಟ್ಟೆಲಿರೋ ಮಗುನ ತೆಗ್ಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನೇ ನಂಬ್ಕೊಂಡಿರುತ್ತೆ ಅದು. ಇಷ್ಟಕ್ಕೂ ಈ ಮಗು ಬೇಕು ಅಂತ ನಾನೇನು ಆಸೆ ಪಡ್ತಾ ಇರಲಿಲ್ಲ. ನಿಮ್ಮ ದೌರ್ಜನ್ಯದ ಫಲ ಇದು. ಈಗ ಯಾಕೆ ಆ ಮಗುಗೆ ಶಿಕ್ಷೆ ಕೊಡಬೇಕು? ಇಷ್ಟು ದಿನ ಮಗು ಬೇಕು ಅಂತ ಆಸೆ ಪಟ್ಬಿಟ್ಟು ಈಗ ಯಾರೋ ಹೇಳಿದ್ರು ಅಂತ ಬಂದು ಮಗುನ ತೆಗ್ಸು ಅಂದ್ರೆ ಅದೇನು ಅಂಗಡಿಯಲ್ಲಿ ಸಿಗೋ ಆಟದ ಗೊಂಬೆನ ಬೇಡ ಅಂದ ತಕ್ಷಣ ಕಸದ ಬುಟ್ಟಿಗೆ ಬಿಸಾಗೋದಕ್ಕೆ? ನನಗೆ ಅವೆಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಮಗು ಬೇಡ ಅಷ್ಟೇ. ನನಗೀಗ ಗರ್ಭ ಧರಿಸೋ ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ಲ. ಮುಂದೆ ಯಾವಾಗಾರು ನೋಡ್ಕೊಳ್ಳೋಣ.
ಈಗ ಮಗು ಬೇಡ ಅಷ್ಟೇ. ಅಂದರೆ ನಾನು ಬಸರಾಗ್ತೀನೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಹೀಗೆ ಮಾಡಿದ್ರ? ಆಗಲ್ಲ ಕಣೆ. ಈ ಮಗು ಅಪ್ಪ ಅಮ್ಮ ನಾವೇ ಅಲ್ವೇನ್ರಿ? ಅದನ್ನು ಕಾಪಾಡಬೇಕಾದವರು ನಾವೇ ಅಲ್ವಾ? ಹೀಗೆ ಅದನ್ನು ಕೊಲ್ತೀವಿ ಅಂತ ಅದ್ರ ಎದುರುಗಡೆ ನಾವೇ ಮಾತಾಡ್ಕೊಂಡ್ರೆ ಹೊಟ್ಟೆ ಒಳಗಿರೋ ಅದು ಅದನ್ನು ಕೇಳಿಸ್ಕೊಂಡು ಎಷ್ಟು ಭಯ ಪಡ್ಬೋದು ಅಲ್ವಾ? ಕೇಳುದ್ದದ ಪಿಂಡ ಇರುತ್ತೆ ಅಷ್ಟೇ ನಿನ್ನ ಹೊಟ್ಟೆಲಿ. ಈಗ ಅದಕ್ಕಿನ್ನೂ ಕಿವಿನೇ ಕೇಳಿಸಲ್ಲ. ಭಯ ಅಂತೆ ಭಯ. ಅದು ಬರೀ ಮಾಂಸದ ಮುದ್ದೆ ಅಷ್ಟೇ. ನೀವೇ ಹೇಳ್ತಾ ಇದ್ರಿ ಹೊಟ್ಟೆ ಒಳಗಿರೋ ಮಗು ಎಲ್ಲ ಕೇಳಿಸ್ಕೊಳುತ್ತೆ ಅಂತ. ಈಗ ನಿಮಗದು ಬೇಡ ಆಗಿರೋದಕ್ಕೆ ಪಿಂಡ ಮಾಂಸದ ಮುದ್ದೆ ಆಗ್ಬಿಡತ್ತಾ? ನೋಡೋ, ನೀನು ಎಷ್ಟೇ ವಾದ ಮಾಡಿದ್ರು ಅಷ್ಟೇ, ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಕೇಳಬೇಡ. ನನಗೆ ಈ ಮಗು ಬೇಡ ಅಷ್ಟೇ. ಮುಂದೆ ಏನ್ ಮಾಡೋಣ? ಹೇಳ್ತೀನಿ. ಮಣಿಕಂಠ, ಮಂತ್ರಿಸಿದ ಕಲ್ಲುಗಳನ್ನು ತಗೊಂಡ್ ಬಾ. ಅನೇಕ ವರ್ಷಗಳಿಂದ ನನ್ನ ಮಂತ್ರಶಕ್ತಿಯಿಂದ ಮಂತ್ರಿಸಿದ ಕಲ್ಲುಗಳಿವು. ಮನುಷ್ಯರ ಹೆಣಗಳನ್ನು ಸುಟ್ಟು ಅದರ ಅಸ್ಥಿ ಪಂಜರದ ಮೂಳೆಗಳಿಂದ ಪೂಜಿಸಲ್ಪಟ್ಟ ಕಲ್ಲುಗಳು ಇವು. ಇದರಿಂದ ಯಾವುದೇ ವ್ಯಕ್ತಿಯನ್ನ ಯಾಕೆ, ಇಡೀ ಮನೆಯವರನ್ನ, ಬೇಕಿದ್ರೆ ಇಡೀ ಊರನ್ನೇ ಕಟ್ ಹಾಕಬಹುದು. ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ, ಮಾನಸಿಕವಾಗಿ. ಬುದ್ಧಿ ಸ್ತಬ್ಧವಾಗುವಂತೆ, ಮನಸ್ಸು ಚಲಿಸದಂತೆ, ಮೆದುಳು ನಿಷ್ಕ್ರಿಯವಾಗುವಂತೆ ಕಟ್ ಹಾಕಬಹುದು. ಇನ್ನುಳಿದಿರೋದು 8ನೇ ದಿನ ಉತ್ಸವಕ್ಕೆ. 8ನೇ ದಿನ ಶಾಸ್ತ್ರಿಗಳೇ ಸುಟ್ಟಾಕ್ತೀನಿ ನಿಮ್ಮನ್ನ.